ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಒಂದು 6 ಗಂಟೆ ಆಗಿದೆ. ಆವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಇದೆ. ಆಪೋಸಿಟ್ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡು ಇದ್ದರೆ, ಓಕೆನಾ. ಇಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ತೊಳಿಬೇಕು. ನನ್ನ ಮಗಳು ತೊಳಿತೀನಿ ಅಂತ ಹೇಳಿದ್ಲು. ಅವಳು ಬರಲೇ ಇಲ್ಲ ಅಷ್ಟೊತ್ತಾದರೂ ಆಗಿ ನಾನೇ ತೊಳಿತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಅಂದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಸೋಂಬೇರಿತನ ಹೋಗಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಇದೆ, ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಸಾಂಬಾರ್ಗೆ ರೈಸ್ ಮಾಡಿದ್ದೀನಿ. ಅದೇ ಸಾಕು ಅಂತ ಹೇಳ್ತಾಯಿದ್ರು ಮಕ್ಕಳು. ಹಂಗಾಗಿ ರೈಸ್ ಮಾಡಿಬಿಟ್ಟು, ಹಸ್ಬೆಂಡ್ ಬೇರೆ ಇಲ್ವಲ್ಲ, ಹಂಗಾಗಿ ರೈಸ್ ಮಾಡಿ ಊಟ ಮಾಡಿದ್ದಾಯಿತು ಆವತ್ತಿನ ನೈಟು. ಮಾರನೇ ದಿನ ಚಪಾತಿ ಮಾಡಿ ಹೆಸರುಬೇಳೆ ಸಾಗು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲೇ ನೋಡ್ತಾ ಇರಿ. ಕೆಲಸ ಮಾಡೋದ್ರ ಜೊತೆಗೆ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ, ಯಾಕಂದರೆ ಲೆಂತಿ ಆಗುತ್ತೆ ವಿಡಿಯೋ, ಹಂಗಾಗಿ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ. ನೋಡೋರ್ಗೂ ಕೂಡ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಸೋಂಬೇರಿತನ ಹೋಗಬೇಕು ಅಂದರೆ ಏನು ಮಾಡಬೇಕು? ಸೋಂಬೇರಿತನವನ್ನು ದೂರ ಮಾಡಬೇಕು ಅಂದರೆ ಮೊದಲನೇದಾಗಿ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದ ಗುರಿ ಇರಬೇಕು. ದಿನದ ಕೆಲಸಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ಹಂಚ್ಕೊಂಡು ಒಂದೊಂದಾಗಿ ಪೂರ್ಣಗೊಳಿಸುವ ಅಭ್ಯಾಸ ಬೆಳೆಸ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ವ್ಯಾಯಾಮ ಅಥವಾ ನಡೆಯೋದ್ರಿಂದ ದೇಹದಲ್ಲಿ ಚೈತನ್ಯ ಹೆಚ್ಚುತ್ತೆ. ಮೊಬೈಲ್, ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯ ಕಳೆಯೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಪ್ರತಿದಿನ ಒಂದು ನಿಗದಿತ ಸಮಯವನ್ನು ಕೆಲಸ ಆರಂಭಿಸುವ ಅಭ್ಯಾಸ ರೂಢಿಸಿಕೊಂಡ್ರೆ ಸೋಂಬೇರಿತನ ನಿಧಾನವಾಗಿ ಕಡಿಮೆಯಾಗುತ್ತೆ. ಒಳ್ಳೆಯ ಆಹಾರ, ಸಾಕಷ್ಟು ನೀರು ಮತ್ತು ಸರಿಯಾದ ನಿದ್ರೆ ಕೂಡ ದೇಹವನ್ನು ಉತ್ಸಾಹದಿಂದ ಇಡುತ್ತೆ. ಕೆಲಸವನ್ನು ಮುಂದೂಡುವ ಬದಲು ಇವಾಗಲೇ ಶುರು ಮಾಡೋಣ ಎಂಬ ಮನೋಭಾವ ಬೆಳೆಸ್ಕೊಳ್ಬೇಕಾಗತ್ತೆ. ಸಣ್ಣ ಸಾಧನೆಗಳಿಗೂ ನಮ್ಮನ್ನು ನಾವು ಪ್ರೋತ್ಸಾಹಿಸಿಕೊಂಡ್ರೆ ಆತ್ಮವಿಶ್ವಾಸ ಹೆಚ್ಚುತ್ತೆ. ನಿರಂತರ ಪ್ರಯತ್ನ ಮತ್ತು ಶಿಸ್ತು ಇದ್ದರೆ ಸೋಂಬೇರಿತನ ದೂರವಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸ್ಬೋದು. ಸೋಂಬೇರಿತನ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಕಾಣಿಸಿಕೊಳ್ಳುವ ಒಂದು ಸಾಮಾನ್ಯ ಅಭ್ಯಾಸವಾಗಿರುತ್ತೆ. ಆದರೆ ಅದನ್ನು ನಿಯಂತ್ರಿಸದಿದ್ದರೆ ನಮ್ಮ ಅವಕಾಶ, ಸಮಯ ಮತ್ತು ಗುರಿಗಳಿಗೆ ದೊಡ್ಡ ಅಡ್ಡಿಯಾಗ್ಬೋದು. ಸೋಂಬೇರಿತನವನ್ನು ಹೋಗಲಾಡಿಸಲು ಮೊದಲಿಗೆ ಅದರ ಕಾರಣವನ್ನು ತಿಳಿದುಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಗುರಿಯ ಕೊರತೆ, ಆತ್ಮವಿಶ್ವಾಸದ ಅಭಾವ ಅಥವಾ ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಇರೋದು ಸೋಂಬೇರಿತನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನಾವು ಮಾಡುವ ಕೆಲಸದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಪ್ರತಿದಿನದ ಕೆಲಸಗಳ ಪಟ್ಟಿಯನ್ನು ತಯಾರಿಸಿ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ಅಭ್ಯಾಸ ಬೆಳೆಸ್ಕೊಳ್ಬೇಕಾಗುತ್ತೆ. ಬೆಳಗ್ಗೆ ಬೇಗ ಏಳೋದು ಮತ್ತು ಆರೋಗ್ಯಕರ ಆಹಾರ ಸೇವಿಸೋದು ದೇಹಕ್ಕೆ ಶಕ್ತಿ ನೀಡುತ್ತೆ. ದೇಹ ಚುರುಕಾಗಿದ್ದರೆ ಮನಸ್ಸು ಕೂಡ ಚುರುಕಾಗಿರುತ್ತೆ. ಮೊಬೈಲು, ಟಿವಿ ಮತ್ತು ಅನಗತ್ಯ ಮನರಂಜನೆಗಳಿಗೆ ಹೆಚ್ಚು ಸಮಯ ನೀಡೋದ್ರಿಂದ ಸೋಂಬೇರಿತನ ಹೆಚ್ಚಾಗುತ್ತೆ. ಸಿಕ್ಕಾಪಟ್ಟೆ ಸೌಂಡ್ ಇದೆ ಫ್ರೆಂಡ್ಸ್, ಯಾರೂ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಆದ್ದರಿಂದ ಅವುಗಳ ಬಳಕೆಗಳನ್ನು ಮಿತಿಗೊಳಿಸಬೇಕಾಗತ್ತೆ. ಯಾವುದೇ ಕೆಲಸವನ್ನು ಆರಂಭಿಸುವಾಗ ಅದು ದೊಡ್ಡದು ಎಂದು ಭಾವಿಸದೆ ಸಣ್ಣ ಹಂತಗಳಿಂದ ಪ್ರಾರಂಭಿಸಬೇಕಾಗತ್ತೆ. ಒಂದು ಸಣ್ಣ ಕೆಲಸ ಪೂರ್ಣಗೊಂಡಾಗ ದೊರೆಯುವ ಸಂತೋಷ ಮತ್ತಷ್ಟು ಕೆಲಸ ಮಾಡಲು ಪ್ರೇರಣೆ ನೀಡುತ್ತೆ. ಯಶಸ್ವಿ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದೋದು ಮತ್ತು ಅವರ ಪರಿಶ್ರಮವನ್ನು ತಿಳಿದುಕೊಳ್ಳೋದು ನಮಗೆ ಸ್ಫೂರ್ತಿ ನೀಡುತ್ತೆ. ಪ್ರತಿದಿನ ಹೊಸದನ್ನು ಕಲಿಯುವ ಮನೋಭಾವ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ಉತ್ಸಾಹ ಉಳಿಯುತ್ತೆ. ಸೋಂಬೇರಿತನವನ್ನು ಒಂದು ದಿನದಲ್ಲಿ ಸಂಪೂರ್ಣವಾಗಿ ತೊಡೆದುಹಾಕಲು ಸಾಧ್ಯವಿಲ್ಲ. ಆದರೆ ನಿರಂತರ ಪ್ರಯತ್ನ, ಸಮಪಾಲನೆ ಮತ್ತು ಆತ್ಮವಿಶ್ವಾಸದಿಂದ ಅದನ್ನು ಜಯಿಸ್ಬೋದು. ಪರಿಶ್ರಮವೇ ಯಶಸ್ಸಿನ ಕೀಲಿ ಎಂಬುದನ್ನು ನೆನಪಿಟ್ಟುಕೊಂಡು ಪ್ರತಿದಿನ ಕಾರ್ಯನಿರತರಾಗಿದ್ದರೆ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡ್ಬೋದಾಗುತ್ತೆ. ಸ್ನೇಹಿತರೆ, ಸೋಂಬೇರಿತನದ ಬಗ್ಗೆ ಈ ಟಾಪಿಕ್ಕು ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ನೋಡಿ, ಇನ್ನೂ ನನ್ನದು ಕೆಲಸ ಮುಗ್ದಿಲ್ಲ. ಇದು ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಚಪಾತಿ ಮತ್ತು ಹೆಸರುಬೇಳೆ ಸಾಗುನ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಣ್ಣೆ ಕ್ಯಾನು ಅಂದರೆ ದೊಡ್ಡದು ತಂದು ಇಟ್ಕೊಂಡ್ಬಿಟ್ಟಿರ್ತೀವಲ್ಲ, ಆ ಸಣ್ಣ ಕ್ಯಾನು ಒಂದು ಬಾಟ್ಲು ಥರದ್ದು ಗಾಜಿಂದು ತರಿಸ್ಬಿಟ್ಟಿದ್ದೆ. ಅದು ಈ ಮನೆಗೆ ಬರಬೇಕಾದ್ರೆ ಅಂದರೆ ಮನೆ ಶಿಫ್ಟ್ ಮಾಡಿದಾಗ ಸ್ವಲ್ಪ ದಿನ ಇತ್ತು. ಮೊನ್ನೆ
ಕೈ ತಗಲಿ ಕೆಳಗೆ ಬಿದ್ದಿದ್ದು ಅಷ್ಟೇ ಜಾರಿ ಆ ಗ್ಲಾಸ್ ಒಡೆದೋಯ್ತು. ಮತ್ತೆ ಬುಕ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದು ನೋಡ್ತಾ ಇದ್ದೀನಿ, ನನಗೆ ಕಂಫರ್ಟಬಲ್ ಅನ್ಸವು ಎಣ್ಣೆ ಕ್ಯಾನ್ಗಳು ಸಿಕ್ಕಿಲ್ಲ, ಹಂಗಾಗಿ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಆಮೇಲೆ ಆ ಮನೇಲಿ ಇಟ್ಕೊಂಡಂಗೆ ಐಟಮ್ಗಳೆಲ್ಲ ಇಲ್ಲಿ ಕೆಳಗಡೆ ಏನು ಇಟ್ಕೊಂಡಿಲ್ಲ ನಾನು, ಸ್ವಲ್ಪ ಮಾತ್ರ ಅವಾಗಷ್ಟೇ ಮಾಡ್ಕೊಂಡು ತಿನ್ನೋದಕ್ಕಷ್ಟೇ ಇಟ್ಕೊಂಡಿರೋದು. ಆಮೇಲೆ ಜನ ಬೇರೆ ಹೋಗೋರು ಬರೋರೆಲ್ಲ ಸ್ವಲ್ಪ ಕಡಿಮೆ, ಬೇಕೇ ಬೇಕು ಪಾತ್ರೆಗಳು ಅಂತ ಏನು ಅನಿಸಲ್ಲ ನನಗೆ, ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲ ಮೇಲ್ಗಡೆ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಇಟ್ಕೊಂಡಿರೋದು, ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀವಿ. ಮತ್ತೆ ಬೇಕು ಅಂತಂದರೆ ಅದೇ ಪಾತ್ರೆಗಳನ್ನ ತೊಳೆದು ಹಂಗೆ ಯೂಸ್ ಮಾಡ್ಕೊಳ್ತೀವಿ. ಜಾಸ್ತಿ ಪಾತ್ರೆಗಳಿದ್ರೆ ಎಲ್ಲ ಒಂದೊಂದೇ ತೆಗಿತಾ ಇರ್ತೀವಿ ಈಚೆಗೆ, ಎಲ್ಲ ತುಂಬುತ್ತೆ ಸಿಂಕಲ್ಲಿ. ಹಂಗಾಗಿ ನಾನು ಪಾತ್ರೆಗಳು ಕೆಳಗಡೆ ಇಟ್ಕೊಂಡಿಲ್ಲ, ಇರೋದನ್ನೇ ಯೂಸ್ ಮಾಡಿಕೊಂಡು. ಯಾಕಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಮನೆ ಶಿಫ್ಟ್ ಮಾಡಿದಾಗ. ಯಾರೂ ಹೆಲ್ಪ್ ಮಾಡಿಲ್ಲ ಮನೆ ಜೋಡಿಸೋದಕ್ಕೆ. ಹಾಲುಕ್ಸೋ ದಿನ ಬಂದಿದ್ದರು ಅಮ್ಮ ಮತ್ತು ನನ್ನ ಚಿಕ್ಕಮ್ಮನ ಮಗಳು ದೀಪು ಬಂದಿದ್ಲು. ಅದಾದಮೇಲೆ ಜೋಡಿಸೋದಕ್ಕೆ ಸ್ವಲ್ಪನೇ ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಕೂಡ ಒಂದು ಸ್ವಲ್ಪನೂ ಕೂಡ ಹೆಲ್ಪ್ ಮಾಡಲಿಲ್ಲ. ತೊಳೆಯೋದಕ್ಕೆ ಹೆಲ್ಪ್ ಮಾಡಿದ್ರಷ್ಟೇ ಅವರು. ಒಂದು ದೊಡ್ಡ ಐಟಮ್ಗಳು, ಈ ಅಕ್ವಾಗಾರ್ಡ್ ಫಿಲ್ಟರ್ ವಾಟರ್ ಎಲ್ಲ ಇರುತ್ತಲ್ಲ ಅದು, ಮತ್ತು ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿ ವಿ ಈ ಥರದ್ದನ್ನೆಲ್ಲ ನೋಡ್ಕೊಳ್ತಾ ಇದ್ರು ಅವರು. ಇನ್ನು ಮಾಮೂಲಿ ಅಡುಗೆ ಮನೆಯದಾಗಲಿ ಬೇರೆ ವಸ್ತುಗಳಾಗಲಿ ಅದನ್ನು ಎತ್ತಿಡೋದಕ್ಕೆ ಅಂತ ಅಂದ್ಬಿಟ್ಟು ಏನಕ್ಕೂ ಹೆಲ್ಪ್ ಮಾಡಲಿಲ್ಲ ನಮ್ಮ ಮನೆಯವರು. ಅಲ್ಲೇ ಡ್ಯೂಟಿ ಮಾಡ್ಕೊಂಬಂದು ಸಾಕಾಗಿರ್ತಿದ್ರು. ಆವಾಗ ಒಂದೊಂದು ಕೆಲಸ ಮಧ್ಯದಲ್ಲಿ ಈ ಥರ ವಾಷಿಂಗ್ ಮಿಷಿನ್ ಫಿಟ್ ಮಾಡೋದು, ಫಿಲ್ಟ್ರ್ ಹಾಕೋದು ಎಲ್ಲ ಮಾಡ್ತಾಯಿದ್ರು ಅಷ್ಟೇನೆ. ಮಿಕ್ಕಿದ ಕೆಲಸಗಳೆಲ್ಲ ನಾನೇ ಮಾಡ್ಕೊಳ್ತಿದ್ದೆ. ಆಮೇಲೆ ಒರೆಸೋ ತವಿಂದ ಹಿಡಿದು, ಗುಡಿಸೋ ತವಿಂದ ಹಿಡಿದು, ಮತ್ತು ಪೂಜೆ ಮಾಡೋ ತವಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅಡುಗೆ, ತಿಂಡಿ, ಕಾಫಿ ಎಲ್ಲ ಪ್ರತಿಯೊಂದು ನಾನೇ ಮಾಡಿಕೊಂಡು ಕೆಲಸ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗೋದು ನನಗೆ. ಹೆವಿ ಕೆಲಸ ಅಂತ ಅನ್ನಿಸ್ಬಿಡ್ತು, ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ನಿಸ್ಬಿಡ್ತು ನನಗೆ. ಅದಕ್ಕೆ ಬೇಡಪ್ಪ ಈ ಪಾತ್ರೆಗಳ ಸವಾಸ ಅಂತ ಅನಿಸುತ್ತೆ ಒಂದೊಂದ್ಸಲ. ಹಂಗಾಗಿ ಯಾವ ಪಾತ್ರೆಗಳು ಇಟ್ಕೊಂಡಿಲ್ಲ ನಾನು. ಈಗ ನೋಡಿ ಸಾಗು ಮಾಡಿದಾಯಿತು, ಮಾಡಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ರೆಸಿಪಿಗಳೆಲ್ಲ ನಾನೇನು ತೋರಿಸ್ತಾ ಇಲ್ಲ. ರೆಸಿಪಿಗಳು ತೋರಿಸ್ಬೇಕು ಅಂದರೆ ಬೆಳಗ್ಗೆ ಟೈಮ್ ತೋರಿಸೋದಕ್ಕಾಗಲ್ಲ. ಯಾಕಂದರೆ ನಾನು ಒಂದು 5:30 ಇದ್ದರೆ ಕೆಲಸ ಆಗೋಲ್ಲ, 4 ಗಂಟೆಗೆ ಇದ್ದರೆ ಕೆಲಸ ಆಗುತ್ತೆ. 5:30 ಎದ್ದೇಳ್ತೀನಿ. 5:30 ಎದ್ರೂ ಸುಮಾರು 12 ಗಂಟೆನೇ ಆಗೋಗ್ಬಿಡುತ್ತೆ ನನಗೆ ಈ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ. ಮೊದಲು ಈ ಥರ ಇರಲಿಲ್ಲ, ಅದು ಸ್ವಲ್ಪ ಚಿಕ್ಕ ಮನೆ ಆಗಿತ್ತಲ್ವ, ನನಗೆ ಕೆಲಸ ಮಾಡ್ದಂಗೆ ಅನ್ನಿಸ್ತಾ ಇರಲಿಲ್ಲ. ಇಲ್ಲಂತೂ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಕೆಲಸ, ಮಾಡಿದ್ದಕ್ಕಿಂತ ಜಾಸ್ತಿನೇ ಕೆಲಸ ಅಂತ ನನಗೆ ಅನ್ನಿಸ್ತಾ ಇದೆ. ಹಂಗಾಗಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ. ಅಂದರೆ ಸುಸ್ತಾಗಲ್ಲ, ಜಾಸ್ತಿ ಕೆಲಸ ಮಾಡ್ತಾ ಇರ್ತೀನಿ. ಅಂದರೆ ಹೆವಿ ಅಂತ ಅನಿಸುತ್ತಲ್ವ, ಆವಾಗ ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತಲ್ಲ ಬಾಡಿಗೆ, ಆವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮುಂದಿನ ಕೆಲಸ ಮುಂದುವರಿಸ್ತೀನಿ. ಹಂಗಾಗ್ಬಿಟ್ಟಿದೆ. ಹಂಗಾಗಿ ಬೆಳಗ್ಗೆ ತಿಂಡಿಗಳು ಅಷ್ಟೇ, ತಿಂಡಿ ಮಾಡೋಷ್ಟರಲ್ಲೇ ಒಂದು 8:30 8:45 ಆಗೋಗ್ಬಿಡುತ್ತೆ. ಆಚೆ ಬಾಗಿಲು ಹೊಸೋಷ್ಟೊತ್ತಿಗೆ ಒಂದು 3/4 ಗಂಟೆ 1 ಅವರ್ ಆದರೂ ಬೇಕೇ ಬೇಕು ಅಂತ ಅನಿಸುತ್ತೆ. ಅದಾಗ್ತಿದ್ದಂಗೆನೇ ಒಳಗಡೆ ಬಂದು ಗುಡಿಸಿ ಒರೆಸೋಷ್ಟೊತ್ತಿಗೆ ಅಲ್ಲೂ ಒಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಹಂಗಾಗಿ ಟೈಮೇ ಆಗೋಗ್ಬಿಡುತ್ತೆ ನನಗೆ. ಈ ಕೆಲಸದಲ್ಲಿ ಟೈಮ್ ಪಾಸ್ ಆಗ್ತಾಯಿತ್ತು ಅಷ್ಟೇ, ಈ ಅಡುಗೆ ವಿಚಾರದಲ್ಲಿ ಏನು ಟೈಮ್ ಪಾಸ್ ಆಗ್ತಿಲ್ಲ ನನಗೆ. ಕರೆಂಟ್ ಬೇರೆ ಹೋಯ್ತು ನೋಡಿ, ನಾನು ವೀಡಿಯೋನು ಕೂಡ ಫಾಸ್ಟ್ ಇಟ್ಟಿದ್ದೀನಿ, ಇಲ್ಲಿ ಕರೆಂಟ್ ಬೇರೆ ಹೊರಟೋಯ್ತು. ಚಪಾತಿ ಎಲ್ಲ ಮಾಡಿಕೊಂಡೆ. ಈಗ ಇಬ್ರಿಗೂ ಬಾಕ್ಸ್ಗೆ, ಅವತ್ತಿಬ್ರಿಗೂ ಸ್ಕೂಲ್ ಇತ್ತು. ಒಂದಿನ ಸ್ಕೂಲ್ ಇಟ್ಟರು ಮತ್ತು ಅದೇ ಕತೆ ಆಯಿತು ನನ್ನ ಮಗನ ಸ್ಕೂಲಿನ ಕತೆ. ಟ್ಯೂಷನ್ ಮಾತ್ರ ಮಿಸ್ ಇಲ್ಲ, ಹೋಗ್ತಾ ಇದ್ದಾನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.